ರಾಜ್ಯದ ಜೈಲುಗಳಲ್ಲಿ ಕೈದಿಗಳಿಗೆ ಒಂದು ರಾಜಾತಿಥ್ಯ ದೊರೆತಾ ಇದೆ ಅಂತ ಆರೋಪಗಳು ಕೇಳಿ ಬರುತ್ತಲೇ ಇವೆ. ಈ ಸಂಬಂಧ ಫೋಟೋಗಳು, ವಿಡಿಯೋಗಳು ವೈರಲ್ ಕೂಡ ಆಗ್ತಾ ಇದ್ದು, ಅದೇ ರೀತಿ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೂ ರಾಜಾತಿಥ್ಯ ನೀಡಿದಂಥ ಸ್ಮಾರ್ಟ್ಫೋನ್ಗಳು ಬಳಕೆಯಾದ ಬಗ್ಗೆ ಫೋಟೋಗಳು ವೈರಲ್ ಆಗಿವೆ. ಧಾರವಾಡ ಜಿಲ್ಲೆಯ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಭರ್ಜರಿ ಬಾಡೂಟ ಸವಿತಾ ಇರುವಂತಹ ಹಾಗೆ ಅವರ ಕೊಠಡಿಯಲ್ಲಿ ಪತ್ತೆಯಾದಂತಹ ಸ್ಮಾರ್ಟ್ಫೋನ್ಗಳು, ಫೋಟೋಗಳು ಪತ್ತೆಯಾಗಿರುವುದಕ್ಕೆ ವಿರೋಧ ಪಕ್ಷದ ನಾಯಕ ಅರವಿಂದ್ ಬೆಲ್ಲದ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಮೊದಲು ಇದರತ್ತ ಗಮನ ಹರಿಸಲಿ, ಆಡಳಿತ ವ್ಯವಸ್ಥೆ ಕುಸಿದಿರುವುದಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಅಂತ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಸರ್ಕಾರ ಹಾಗೂ ಗೃಹ ಸಚಿವರ ಮೇಲೆ ಹರಿಹಾಯ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೆ ರಾಜಾತಿಥ್ಯ ನೀಡಿಲ್ಲ ಅಂತ ಜೈಲು ಅಧೀಕ್ಷಕ ರಘುಪತಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಜೈಲಿನಲ್ಲಿ ಅಂತಹ ಬ್ಯಾರಕ್ ಆಗಿಲ್ಲ, ಗೋಡೆಗಳು ಇಲ್ಲ, ಫೋಟೋಗಳು ಅಲ್ಲಿರುವಂತಹ ಕೈದಿಗಳು ಸಹ ನಮ್ಮಲ್ಲಿ ಇಲ್ಲ ಅಂತ ವಿವರಿಸಿದ್ರು. ಸ್ಮಾರ್ಟ್ಫೋನ್ಗಳು ಬಳಕೆಯಾದ ಬಗ್ಗೆ ಫೋಟೋಗಳು ವೈರಲ್ ಆಗಿರುವುದಕ್ಕೂ ನಮ್ಮ ಜೈಲಿಗೂ ಸಂಬಂಧ ಇಲ್ಲ, ಆದರೂ ಕೂಡ ಈ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ ಹೇಳಿದ್ರು. ಇದು ಸರ್ಕಾರ ಏನು ಅಡ್ಮಿನಿಸ್ಟ್ರೇಷನ್ದಲ್ಲಿ ಲೂಸ್ ಅಡ್ಮಿನಿಸ್ಟ್ರೇಷನ್ ಮಾಡತೈತಿ, ಅದರ ಕಾರಣಕ್ಕಾಗಿ ಇದೆಲ್ಲ ಕೆಲಸಗಳು ಆಗ್ತಿದ್ದಾವೆ. ರಾಜಾರೋಷವಾಗಿ ಕೈದಿಗಳು 5 ಸ್ಟಾರ್ ಫೆಸಿಲಿಟಿಗಳನ್ನ ಜೈಲದಲ್ಲಿ ತೆಗೆದುಕೊಳ್ಳತ್ತಾರ. ಯಾಕಂದ್ರೆ ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ ಇಲ್ಲಿ ಮ್ಯಾಲ್ ಕುಂತವ್ರೆಲ್ಲ ಭ್ರಷ್ಟಾಚಾರ ಮಾಡಕತ್ತಾರ, ಕೆಳಗಿನವರೆಲ್ಲಿ ಕೇಳ್ತಾರ. ಅದೇ ರೀತಿ ನಾನು ಖರ್ಗೆ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ಕೊಂತೀನಿ. ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ, ಬಟ್ ಅದು ನಮ್ಮ ಜೈಲಲ್ಲಿ ಆತರ ಬ್ಯಾರಕ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೆ ಅಲ್ಲಿರೋ ಪ್ರಿಸನರ್ಸ್ ಯಾರು ನಮ್ಮ ಜೈಲಲ್ಲಿ ದಾಖಲಿಲ್ಲ ಸರ್. ಈಗ ಪ್ರಸ್ತುತವಾಗಿ ಯಾರು ದಾಖಲಿಲ್ಲ. ಮತ್ತೆ ಆ ಜೈಲಿಗೆ ಸಂಬಂಧಪಟ್ಟಂಗೆ ಫೋಟೋಸ್, ವಿಡಿಯೋಸ್ ಮತ್ತೆ ಏನಿದೆ ಗೋಡೆ ಆಗಲಿ ಮತ್ತೆ ಬ್ಯಾರಕ್ಸ್, ಆ ತರ ಬ್ಯಾರಕ್ಸ್ಗಳು ನಮ್ಮ ಜೈಲಲ್ಲಿ ಯಾವುದು ಹತ್ರ ಲಭ್ಯವಿರೋದಿಲ್ಲ ಸರ್. ಅದನ್ನ ಚೆಕ್ ಮಾಡ್ತಾ ಇದೀವಿ ಸರ್. ತಿಳಿದ್ರೆ ಖಂಡಿತ ಮಾಹಿತಿ ತಿಳಿಸ್ಕೊಡ್ತೀವಿ. ಅಲ್ಲ, ಬಟ್ ನಮ್ಮಲ್ಲಿ ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಸಂಬಂಧಪಟ್ಟಂಗೆ ಆ ತರ ಸೆಲ್ಲು ಬ್ಯಾರಕ್ಸ್ ಯಾವುದು ನಮ್ಮಲ್ಲಿ ಇಲ್ಲ. ಮೇಲಾಗಿ ಮತ್ತೆ ಅಲ್ಲಿರೋ ಪ್ರಿಸನರ್ಸ್ ಯಾರು ನಮ್ಮಲ್ಲಿ ದಾಖಲಿರೋದಿಲ್ಲ. ಅಲ್ಲ, ಒಬ್ಬ ಮಾತ್ರ ಅದು ಟ್ರೀಟ್ಮೆಂಟ್ ಪರ್ಸ್ ಗದಗಿಂದ ಬಂದು ಈಗಲ್ಲ, ಹಿಂದೆ ರಿಲೀಸ್ ಆಗಿದೆ ಸರ್. ನಾವು ಹಿಸ್ಟ್ರಿ ತೆಗಿತಾ ಇದ್ದೀವಿ, ಗದಗಿಂದ ಯಾವಾಗ ಬಂದ ಏನಾದ್ರು ಚೆಕ್ ಮಾಡ್ತಾ ಇದೀವಿ. ಇರ್ಬೋದೇನೋ ಸರ್ ಅದು, ಬಟ್ ಆದ್ರೆ ಇದು ಬಟ್ ಆ ಬ್ಯಾರಕ್ಸ್ ಯಾವ ನಮ್ಮ ಇದಕ್ಕೆ ಮ್ಯಾಚ್ ಆಗ್ತದೆ ಅಲ್ಲ. ಅದು ಸರ್, ಬಟ್ ಈಗ ರಿಲೀಸ್ ಆಗಿರೋ ವಿಡಿಯೋಗೆ ಸಂಬಂಧಪಟ್ಟಂಗೆ ನಮ್ಮ ಜೈಲ್ದಲ್ಲ ಸರ್ ಅದು. ಅದಕ್ಕೆ ನಾವು ಎಲ್ಲ ಚೆಕ್ ಮಾಡಿದೀವಿ. ಈಗ ಯಾವುದೇ ಕೊಠಡಿಗಳಾಗ್ಲಿ ಸೆಲ್ಗಳದ್ದು ಏನಿದೆ ಎಲ್ಲ ಚೆಕ್ ಮಾಡ್ಕೊಂಡು ಅದು ಹಿಂದೆ ಆಗಿದ್ದಾಗ ಅದು FIR ಆಗಿ ಅದು ಆರೋಪಿನೂ ಶಿಫ್ಟ್ ಮಾಡಿದ್ದಾರೆ ಬೆಳಗಾಂ ಕೇಂದ್ರ ಕಾರಾಗೃಹಕ್ಕೆ. ಅದು ಅಲ್ಲಿ ದಾಖಲಿದ್ದಾನೆ. ಬಟ್ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂಗೆ ಅದು ಸುಳ್ಳು ಸುದ್ದಿ ಆಗಿರ್ತದೆ ಸರ್. ನಮ್ಮ ಕೇಂದ್ರ ಕಾರಾಗೃಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಸರ್ ಅದು. ಸರ್ ಅದು ಗಾಂಜಾ ಅಲ್ಲ ಸರ್, ಅದು ತಂಬಾಕು ಮತ್ತೆ ಇದು ನಿಷೇಧಿತ ವಸ್ತು ಅಂದ್ಬಿಟ್ಟು ಅದು FIR ರಿಜಿಸ್ಟರ್ ಆಗಿತ್ತು ಇಬ್ರು ಸಿಬ್ಬಂದಿಗಳ ಮೇಲೆ. ಜೈಲರ್ ಅವ್ರ ಮೇಲೆ FIR ಆಗಿರಲಿಲ್ಲ. ಬಟ್ ಕಾನೂನು ರೀತಿಯ ನಮ್ದು ಇದೇನಿದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ಅಷ್ಟೇ ನಡೀತಿತ್ತು. ಅಂಡರ್ ಸಸ್ಪೆನ್ಷನ್ ಕೇಂದ್ರ ಕಾರಾಗೃಹ ಮೈಸೂರಿಗೆ ಅವ್ರು ಲೀನ್ ಶಿಫ್ಟ್ ಆಗಿತ್ತು ಸರ್. ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಯಾಕೆಂದ್ರೆ ಹಿಂದೆ ಇದ್ದವರು ಹೋಗಿರ್ಬೋದು, ಅದೆಲ್ಲ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಅದ್ರಂತೆ ನಾವು ಕ್ರಮ ತಗೋತಾ ಇದೀವಿ. ನಮ್ಮ ಮೇಲದ ಕಡೆಗೆಲ್ಲ ತಿಳಿಸಿದೀವಿ. ಅದು ತಕ್ಷಣ ಮಾಹಿತಿ ಬಂದ್ರೆ ಸರ್ ಇಲ್ಲ. ಅದರಲ್ಲಿ ಒಬ್ರು ಸಿಬ್ಬಂದಿ ನಿಮ್ಮ ವಿಡಿಯೋದಲ್ಲಿ ಅಂದ್ರೆ ಆ ತರ ಸಿಬ್ಬಂದಿ ನಮ್ಮಲ್ಲಿ ಇಲ್ಲ ಸರ್. ನಮ್ಮಲ್ಲಿ 151 ಜನ ಸಿಬ್ಬಂದಿಗಳಿದ್ದಾರೆ. ಆ ಹೈಟ್ ಮತ್ತೆ ಆ ಫಿಸಿಕ್ ಇರೋ ಸಿಬ್ಬಂದಿಗಳು, ಆ ಸಿಬ್ಬಂದಿ ನಮ್ಮಲ್ಲಿಲ್ಲ ಸರ್.